ನಾಳೆಗೆ ಗುರು ಬರ್ತಾನೆ, ಯಾರದೆಲ್ಲವ ಹೋಗಿ ಬರ್ತಾವ, ಶಿವನ ಸದರ ಬರ್ತಾವ ತಮ್ಮ. ಹೌದು ತಮ್ಮ, ನಿನ್ನ ಮಂಡ್ಯ ಭಾಷೆ ಮಂಡ್ಯ ಇರ್ತೀನಿ, ಮಂಡ್ಯ ಇರ್ತಾರತ್ತಮ್ಮ. ಏನು ನನ್ನಕ್ಕ ಹೇಳತ್ತಮ್ಮ ವೀರಣ್ಣ, ನನಗೆ ಹೊತ್ತ ಸಿತಾರಿಂದ ಮಂಡ್ಯ ಇರಿತಿ ಅಕ್ಕ. ಹೇಳತ್ತಮ್ಮ ವೀರಣ್ಣ, ಅಕ್ಕ ನನಗೆ ಹಾಲೆ ಹಲ್ಲವ ಸೀತಾರ ಬರುತ್ತಮ್ಮ, ನಿನ್ನ ಮಂಡ್ಯ ಇರ್ತೀನಿ, ಮಂಡ್ಯ ಇರ್ತಾರ ವೀರಣ್ಣ. ಏನು ನನ್ನಕ್ಕ ಹೇಳತ್ತಮ್ಮ, ಈ ಹಾಲೆ ಹಲ್ಲ ಸಿತಾರಿಂದ ಕೂಡ ನಾನು ಮಂಡ್ಯ ಎರಿಯುವುದಿಲ್ಲ ನೋಡಕ್ಕ. ಹೇಳತ್ತಮ್ಮ ವೀರಣ್ಣ, ಹೇಳು ನನ್ನಕ್ಕ ನಿನಗೆ ಕೆರೆ ಸೀತಾರ ಬರುತ್ತಮ್ಮ, ನಿನ್ನ ಮಂಡ್ಯ ಇರ್ತೀನಿ, ಮಂಡ್ಯ ಇರ್ತಾರ ವೀರಣ್ಣ. ಅಕ್ಕ ಕೈಯ ಸಿತಾರಿಂದ ಕೂಡ ನಾನು ಮಂಡ್ಯ ಎರಿಯುವುದಿಲ್ಲ ನೋಡಕ್ಕ. ಹೇಳತ್ತಮ್ಮ ವೀರಣ್ಣ, ಅಕ್ಕ ನಿನಗೆ ಹೊಳೆ ಸೀತಾರ ಬರುತ್ತಮ್ಮ, ನಿನ್ನ ಮಂಡ್ಯ ಇರ್ತೀನಿ, ಮಂಡ್ಯ ಇರ್ತಾರ ವೀರಣ್ಣ. ಅಕ್ಕ ಹೇಳತ್ತಮ್ಮ, ಈ ಹೊಳೆಯ ಸಿತಾರಿಂದ ಕೂಡ ನಾನು ಮಂಡ್ಯ ಎರಿಯುವುದಿಲ್ಲ ನೋಡಕ್ಕ. ಹೇಳತ್ತಮ್ಮ ವೀರಣ್ಣ, ಅಕ್ಕ ನಿನಗೆ ಸಮುದ್ರ ಸೀತಾರ ಬರುತ್ತಮ್ಮ, ನಿನ್ನ ಮಂಡ್ಯ ಇರ್ತೀನಿ, ಮಂಡ್ಯ ಇರ್ತಾರ ವೀರಣ್ಣ. ಅಕ್ಕ ಹೇಳತ್ತಮ್ಮ, ಶಿವನ ಸಿತಾರ ತಂದ್ರೆ ನಾನು ಮಂಡಿ ಎರಿಯುವುದಿಲ್ಲ, ಸಾಗರ ಸಿತಾರ ತಂದ್ರೆ ನಾನು ಮಂಡಿ ಎರಿಯುವುದಿಲ್ಲ ನೋಡಕ್ಕ. ಮತ್ತೆಂತ ನೀ ಸೀತಾ ಅಂತ ಮಂಡಿ ಏರಿತು ವೀರಣ್ಣ. ಏನು ನನ್ನಕ್ಕ ಹೇಳತ್ತಮ್ಮ, ನೀನು ಹಠ ಮಾಡಿ ತಂದಿರ್ತಕ್ಕಂಥ ಭಂಡಾರ ಜರ್ತಾರ ಸೇರಿ ಒಯ್ದು ಮನೆಯ ಮಹಾಡಿಗೆ ಮೇಲೆ ಹಾಕು. ಹೌದು ಹೌದು ತಮ್ಮ, ಸಪ್ಪನ ಸವರಾತ್ರಿ ಒಳಗೆ ಗಂಗೆ ಗಾಳಿ ಬೀಸ್ತದ ಮತ್ತು ಹರಿಶ್ಚಂದ್ರನ ಗಾಳಿ ಬೀಸ್ತದ. ಹೌದು ಹೌದು ತಮ್ಮ, ಆ ಹರಿಶ್ಚಂದ್ರನ ಗಾಳಿ ಒಳಗ ಇಬ್ಬಾನಿ ನೀರು ಬೀಳ್ತವೆ ನೋಡಕ್ಕ. ಹೌದು ಹೌದೇನ ತಮ್ಮ. ಆ ಇಬ್ಬಾನಿ ನೀರು ಹಿಡಿದು ನನ್ನ ಮಂಡಿ ಎರಿಬೇಕು ನನ್ನಕ್ಕ. ಹೇಳು ತಮ್ಮ ವೀರಣ್ಣ, ಹೇಳು ನನ್ನಕ್ಕ ನಿನ್ನ ಆಶೆಯಂತೆ ನಮ್ಮ ಬಂಗಾರ ಜೋತಾರ ಬಗ್ಗೆ ಕುಪ್ಪಸ ಒಯ್ದು ಮೇಲೆ ಕುಂಬಿ ಮೇಲೆ ಹಾಕಿ, ಆ ಗಂಗೆ ಗಾಳಿಗೆ ಮತ್ತು ಹತ್ತಮರಗಳಿಗೆ ಬಿದ್ದಿರ್ತಕ್ಕಂಥ ಇಬ್ಬಾನಿ ನೀರನ್ನು ತಂದು ನಿನ್ನ ಮಂಡಿ ಇರ್ತೀನಿ, ಮಂಡಿ ಇರ್ಕೋಬಾರ ವೀರಣ್ಣ. ಆಗಲಿ ನನ್ನಕ್ಕ. ಆದ್ರೆ ಆಗಲಿ ತಮ್ಮ, ನಿನ್ನ ಮಂಡಿ ಏರಿದಂತಾಯ್ತು. ಹೌದು ಮನೆ ನಾಳೆಗೆ ಗುರು ರೇವಣಸಿದ್ದ ಬರ್ತಾನೆ, ಪಟ್ಟದ ಪರಮಾನಂದ ಬರ್ತಾನೆ, ಹೊಟ್ಟೆ ಮನೆಯೊಳಗೆ ಕಾಣಲಾಗ್ಯದತ್ತಮ್ಮ. ಏನು ನನ್ನಕ್ಕ ಆ ಪಟ್ಟದ ಪರಮಾನಂದಗ ಗುರು ರೇವಣಸಿದ್ದಾಗ ಭಂಡಾರ ಕೊಟ್ಟು ಬಾರತ್ತಮ್ಮ. ಅಕ್ಕ ಹೇಳತ್ತಮ್ಮ, ಜಗದ್ಗುರು ರೇವಣ ಸಿದ್ಧರಿಗಾದರೂ ನಾನು ಶೀಘ್ರ ಹೋಗಿ ಕರೆದುಕೊಂಡು ಬರ್ತೇನೆ, ಪಟ್ಟದ ಪರಮಾನಂದರಿಗಾದರೂ ನಾನು ಕರೆದುಕೊಂಡು ಬರ್ತೇನೆ ನನ್ನಕ್ಕ. ಆಗಲಾಗಲಿ ತಮ್ಮ, ಹೋಗಿ ಶೀಘ್ರದಲ್ಲಿ ಕರ್ಕೊಂಡು ಬಾತಮ್ಮ. ಆಗಲಿ ಅಕ್ಕ. ಹೋಗಿ ಬಾತಮ್ಮ. ಏನು ತಮ್ಮ ವೀರಣ್ಣ, ಏನು ತಮ್ಮ ಹೇಳ ನನ್ನ ಅಕ್ಕನ ಭಯಮ್ಮ ದೇವಿಗಳ ಒಂದು ಆತ ಹೇಳಾವತ್ತಮ್ಮ. ಏನಂತ ಹೇಳಿದ್ರಣ? ಏನು ತಮ್ಮ ಮನೆಯೊಳಗೆ ಪಟ್ಟದ ಪರಮಾನಂದ ಕಾಣಲಿಗಾರ, ಜಗತ್ತರು ರೇವಣ ಸಿದ್ಧರು ಕಾಣಲಿಗಾರ. ಹೌದಲ್ಲಣ್ಣ? ಆ ಜಗತ್ತರು ರೇವಣ ಸಿದ್ಧರಿಗೆ ಹೋಗಿ ಕರೆದುಕೊಂಡು ನಾವು ಹಬ್ಬ ಮಾಡಬೇಕಾಗಿದೆ ತಮ್ಮ. ಆ ಜಗತ್ತರು ರೇವಣ ಸಿದ್ಧರು ಎಲ್ಲಿದ್ದಾರೆ ನಾವು ಹೋಗಿ ನೋಡಿಕೊಂಡು ಬಾರುತ್ತಮ್ಮ. ಅಣ್ಣ ತಮ್ಮ ಇನ್ನು ಜಗತ್ತೂರು ರೇವಣಿಸಿದರೆ ಹೋಗಿ ಹುಡುಕಿಡ್ಕೊಂಡು ಬರ್ಬೇಕಣ್ಣ. ಹುಡುಕಿಕೊಂಡು ಬರಬೇಕು ತಮ್ಮ. ಆದ್ರೆ ಹೋಗಿ ಹುಡುಕಿಡ್ಕೊಂಡು ಬರ್ತೀನಿ. ಹೌದು ಹೋಗಿ ಬರ್ತೀನಿ ಅಣ್ಣ. ಹೋಗಿ ಬಾರಪ್ಪ. ಅಣ್ಣ ಹೇಳತ್ತಮ್ಮ. ಅಣ್ಣ ಹೇಳಪ್ಪ. ಇದು ಯಾಕಂದ್ರೆ ಗುಡ್ಡು ಸಾವು ಅನ್ಸತ್ತೆ, ಕಣ್ಣ ಗುಡಿ ಕಾಣತ್ತೆ ನನಗೆ. ಹೋಗಿ ಬಾರಪ್ಪ, ಗುಡ್ಡದ ಮೇಲೆ ಆದ್ರು ಹೋಗಿಲ್ಲ ಅಣ್ಣ? ಹೋಗಿ ಬಾ. ಹೋಗಿ ಬಾ. ಆಯ್ತಣ್ಣ, ಹೋಗಿ ಬರ್ತೀನಿ ನೋಡಿ. ಹಾ ಈಗ ಗುಡ್ಡ ಅಣ್ಣ, ಈ ಗುಡ್ಡ ತಾಕತ್ತಿಲ್ಲಪ್ಪ. ಹೇಳುತ್ತಮ್ಮ. ಇದು ಯಾಕೋ ಹಸಿರು ಕಾಣತ್ತೆ ಗುಡ್ಡದು. ಅದ್ರದ ಹ್ಞೂ ಅಣ್ಣ, ಒಟ್ಟ ನಿದ್ರದು ಹೆಚ್ಚಿನ ಪದಗಾಲ ನೋಡಿ, ನೀವು ಹಿಂಗೆ ಹಾಕಿ ಮಾಡಿ ಬಿಡ್ಬಾರ್ದು ನನಗೆ. ಹೌದು ಹೌದು ಅಣ್ಣ ಹೇಳುತ್ತಮ್ಮ. ಈ ಗುಡ್ಡದ ಮೇಲೆ ಜಗತ್ತೂರು ರೇವಣಿಸಿದ ಕಾಣಲಿಲ್ಲ. ಹೌದು ಈ ಮತ್ತೊಂದು ಗುಡ್ಡ ಕೊಡ್ತೀನಣ್ಣ. ಮತ್ತೊಂದು ಗಡ್ಡದ ಮೇಲೆ ಹೋಗಿ ನಿಂತ ಮಾತಾಡುತ್ತಮ್ಮ. ಆಯ್ತಣ್ಣ, ಹೋಗಿ ಬರ್ತೀನಿ ಈಗ. ಹೋಗಿ ಬಾ. ನೋಡಿ ಈಗ ಅದೇ ಹಲೋ ಅಣ್ಣ ಹೇಳುತ್ತಮ್ಮ. ಈ ಗುರುವಾರ ಆಗೋದು ಶಾಲೆ ಕೇಳಬಾರ. ಹೌದೇನು ತಮ್ಮ. ನೋಡ್ಕೊಂಡ್ ಬರ್ತಾ ಬರೆಯೋಣ. ಹೋಗಿ ಬಾ. ಅಣ್ಣ ಅಣ್ಣ ತುಂಬ ಅಣ್ಣ. ಹೌದು ಅಕ್ಕಾರ ಮಕ್ಕಳ ಮಾಡ ಅಣ್ಣ ಈಗ. ಹೌದೇನು ತಮ್ಮ. ಈಗ ಬಂಗಾರ ಆಗೋದು ಮರ ಬಿಟ್ಟ. ಹೌದು ಹೌದು ಹೊಟ್ಟಿಗೆ ಅಣ್ಣ ತಮ್ಮ. ನನಗೆ ಏನು ಗೊತ್ತಾಗಲ್ಲ. ಹೌದು ನೀವೇ ಮಾತಾಡಿಸಿ ಕೇಳೋಣ. ಆಗ
ಆಗಲಿ ತಮ್ಮ, ನನ್ನ ಮಾತನಾಡಿಸಿಕೊಳ್ಳುವನು. ಮಾತಾಡಿಸ್ಕೊಳ್ಳೋಣ. ಏನು ತಮ್ಮ, ಜಗತ್ತು ರೋಗನ ಸಿಗ್ತಾರೆ ಹಾರಪ್ಪ. ಹೌದಾ ಇಟ್ಕೊಂಡು ನಿನ್ನೆ ಮಾತಾಡಿ ತಪ್ಪಾಯ್ತಾನ. ತಮ್ಮ ನನ್ನ ಮಾತನಾಡಿಸಿಕೊಳ್ಳುವನು. ಮಾತಾಡಿಸ್ಕೊಳ್ಳೋಣ. ಯಾವ ಕೊಲ್ಲಿ ಭಾಗ್ಯ ಸೋಮನಾಥ ಲಿಂಗದಲ್ಲಿ ಉದ್ಘೋಷಿ ಬಂದಿರ್ತಕ್ಕಂಥ ನನ್ನ ಅಪ್ಪ ಜಗದಾಗಿ ಜಗತ್ತು ರೋಗನ ಸಿಗ್ತಾರೆ ನಿಮ್ಮ ಪಾದಕ್ಕೆ ಒಂದರಲ್ಲೂ ಹೋಗುವ ಬೇರೆ ಬರೋಣ ನೇಮ ಕೇಳಿ ಬರೋಣ. ಹಾಗರ ಅಗಲಿಗೆ ಬರೋಣ ಗುರುನಾಥ, ಈ ಸಾಮಾನ್ಯ ಮನುಷ್ಯನೆಲ್ಲ ಬರೋಣ. ಹೌದು ಹೌದೇನು ಗುರುದೇವ, ಈ ಅಲ್ಲವರು ಸೋಮನಾಥಕ ದೇವರು ಗಾಂಧಿಕಾರಿ ದೇವರು ವರಮಾರು ಹೌದು ಹೌದೇನು ತಂದೆ, ಅರಿವು ಹಾವಿನ ಗಂಡ ಉರಿಯುವ ಬೆಂಕಿಯ ಕೆಂಡ ಬರೋಣ. ಗುರುದೇವ, ಚಂದ್ರಗಾನ ಗುಂಗುರ್ಕುವ ಬಂಗಾರು ಮಿಂಚು ಹೊಂಡ ಹೊಂಟ ಅಂಗಾಳ ಪದ್ಮ. ಹೌದು ಹೌದೇನು ಗುರುನಾಥ, ಬರೋಣ. ಗುರುದೇವ, ಬಾಯಿ ಬಂಕಾಸುರವರು ಶ್ರೀ ಸಿಂಹಾಸುರವರು ಪ್ರಯಾಸುರು ಕೈತಾಯಿ ಮಾಡ್ತಾರೆ ಅಂತಕ್ಕಂಥ ಬಿರಣ್ಣ. ಗುರುದೇವ, ಬಿರಣ್ಣ ಗುರುನಾಥ, ನನ್ನ ಬೆನ್ನು ಬಂದ ಕಾರಣವೇನು ಬಿರಣ್ಣ? ಏನು ಗುರುನಾಥ, ಬಿರಣ್ಣ ಅಂಕ ಹೊತ್ತ ಹರಕೆ 12 ವರ್ಷವಾಯಿತು, 30 ವರ್ಷದ ಮುಡುಪ ನುಡಿಯಿತು ಗುರುದೇವ. ಹೌದು ಆ ಕೂಡಿ ಬಂದ ಕಾರಣ ಮಾಡಿಬಿಡುವನು ಬೈಲಿಗಿರಿಗೆ ಹಬ್ಬಕ್ಕೆ ಹೋಗುವ ನಡೀತದ್ದು. ಬಿರಣ್ಣ ಗುರುನಾಥ, ನಾನು ಮೈಲಿಗಿರಿ ಹಬ್ಬಕ್ಕೆ ನೋಡುತ್ತೇನೆ. ಹೌದು ಗುರುದೇವ, ನಮ್ಮ ಏಟು ಅವನಿಗೆ ತರಿಸಬೇಕು, ಅವರನ್ನು ಪಲ್ಲಕ್ಕಿ ತರಿಸಬೇಕು, ಸಾಲ ಸತ್ತಿ ತರಿಸಬೇಕು, ಮೇಲ ತರಿಸಬೇಕು. ಹಾಗಲಿ ಗುರುದೇವ. ಬಿರಣ್ಣ ಗುರುನಾಥ, ಇವಾಗ ಹಿರಿಯಳಿ ದಂಡಿಗೆ ಗಂಧಿಸ್ತರಾಗಬೇಕು, ಹೌದು ಮುಂದೆ ಮೌನಿಯಾಗಬೇಕು. ಹಾಗಲಿ ಗುರುದೇವ. ಊದಿ ಸುತ್ತ ಬಾಯಿ ಸುತ್ತ ಕರೆದುಕೊಂಡು ಹೋಗಿ ಹಸಿ ಜಗಲಿ ಮೇಲೆ ಖುಷಿಯಿಂದ ನಮಗೆ ಜಾಡಿಗಂಬಳ ಹಚ್ಚಬೇಕು ಬಿರಣ್ಣ. ಆಗಲಿ ಗುರುದೇವ. ಬಿರಣ್ಣ ನನ್ನ ಹಿಂದೆ 7 ಚಿತ್ರಗಳಿಂದ ಹೊಂಟೈತಿ. ಏನು ತಂದೆ, ಆ ಚಿತ್ರಕ್ಕೆ ಅನ್ನಪ್ರಸಾದವನ್ನು ಮಾಡಿಸಬೇಕು ಬಿರಣ್ಣ. ಬಿರಣ್ಣ ಗುರುನಾಥ, ಇಲ್ಲವೇ ಹೌದು ನನ್ನ ಜೋಗಿ ಬರೋಣ, ನನ್ನ ಹಟ್ಟಿ ಬರೋಣ. ಏನು ತಂದೆ, ನನ್ನ ಜೋಗಿಗೆ ಹವಳ ಮುತ್ತ ರತ್ನ ವಜ್ರ ಎದುರುಗಳನ್ನು ನನ್ನ ಜೋಗಿಗೆ ಹಾಕಬೇಕು ಬಿರಣ್ಣ. ಆಗಲಿ ಗುರುದೇವ. ಇಷ್ಟ ಮಾಡಿದ್ರೆ ನಾನು ಹಬ್ಬಕ್ಕೆ ಬರುತ್ತೇನೆ ಬಿರಣ್ಣ. ಆಗಲಿ ಹೋಗೋಣ ನಡಿ ತಂದೆ. ನಡಿ ಬಿರಣ್ಣ ಹೋಗೋಣ ಹಬ್ಬಕ್ಕೆ. ಹೌದು ಅಣ್ಣ ಹೇಳು ತಮ್ಮ. ಗುರುಗಳಿಗೆಲ್ಲ ಅಂದಪ್ಪ ನೇಮ. ಹೌದು ತಮ್ಮ. ಅದು ಯಾಕೋ ಅದು ಸಂಶಯ ಯಾಕೆ ತಮ್ಮ, ಅಣ್ಣ ತಮ್ಮ ಅವ್ರು ಹೇಳಿದಾಗ ನೀವು ನಿನ್ನ ಕೈ ನಿಲ್ತೀವಿ ಅಂತಿದ್ದಾನ. ಏನು ತಮ್ಮ, ನಮ್ಮ ಗುರುನಾಥನ ಹೊಟ್ಟೆದಾರರ ಮತ್ತು ಜೋಳಿಗೆದಾರರ. ಹೌದೌದು ಕರೆನ ನೋಡಿಲ್ಲ ಹಾಕಿ ನೋಡಿಲ್ಲ. ಹೌದಲ್ಲಪ್ಪ, ಆ ಹೊಟ್ಟೆ ಹೊಡೆದಂಗೆ ಗುರುನಾಥನ ಶಕ್ತಿ ಭಾರದವರು ತಮ್ಮ. ಹೌದು ಆ ಗುರುವಿನ ಆಶೀರ್ವಾದ ನಮ್ಮ ಮೇಲೆ ಸದಾ ಇದ್ದರ ಆ ಗುರು ಹೇಳಿ ತಂದೆ ಮಾಡಕ್ ನಮ್ಗೆ ಏನಕ್ಕೆ ಮಾಡುತ್ತಮ್ಮ. ಹೌದಣ್ಣ ಹೌದಣ್ಣ ಹೌದಲ್ಲ, ಹೌದು. ಜಗತ್ತು ರೇಪಣ ಸಕ್ಕರೆ ನಾವು ಕಳೆದುಕೊಂಡು ಹೋಗೋಣ. ನಡೆಯೋಣ ಹಬ್ಬಕ್ಕೆ ಕರ್ಕೊಂಡು ಹೋಗೋಣ. ಇನ್ನು ಪಟ್ಟಣ ಪರಮಾನಂದ ಹತ್ತಿರಾದ ಹೋಗೋಣ ನಡೀತಮ್ಮ. ನಡೆಯೋಣ ಹಬ್ಬಕ್ಕೆ ಪಟ್ಟ ಪರಮಾನಂದ ಕರ್ಕೊಂಡು ಬರೋಣ. ನಡೀತಮ್ಮ ಹೋಗೋಣ. ನಡೆಯೋಣ. ಅಂಗಿ ತರ್ಲಕ್ ಹೋಗ್ಯಾನ ಉಮ್ಯಾಗ ಅಂಗಿ ತರ್ಲಕ್ ಹಚ್ಕೊಟ್ಟೆ ನಮೋ ನಮ್ಮ ಪಟ್ಟಣ ಪರಮಾನಂದ ನಿಮ್ಮ ಪಾದಕ್ಕೆ ವಂದನೆಗಳು ಬರ್ತೇವೆ. ಲೈಟ್ ಎಲ್ಲ ಹಂಗೆ ಆಗಲಿ ಬರ್ದೇವಾ. ನನ್ನ ಕಡೆ ಬಂದ ಕಾರಣ ಹೇಳು ಬಿರಣ್ಣ. ಏನು ಗುರುನಾಥ, ಬಿರಣ್ಣ ನನ್ನ ಅಕ್ಕ ಹೊತ್ತ ಹರಿಕೆ 12 ವರ್ಷನಾಯಿತು, 30 ವರ್ಷದ ಹುಡುಕಲಾಗ ಬರ್ದೇವ. ಹೌದು ಬಿರಣ್ಣ. ಆ ಕೋಡಿ ಬಂದ ಕಾರಣ ಮಾಡಿಬಿಡುವನು ಬೆಳ್ಳಗಿರಿ ಹಬ್ಬಕ್ಕೆ ಹೋಗುವ ನಡಿ ಗುರುದೇವ. ಬೆಳ್ಳಗಿರಿ ಹಬ್ಬಕ್ಕೆ ಬರೋಕೆ ಆದ್ರೆ ಬಿರಣ್ಣ ಗುರುದೇವ, ನಾನು ಸಾಹಿತ್ಯಗಳದ ಬಿರಣ್ಣ. ಹೇಳು ಗುರುನಾಥ. ನನಗೆ ಹುಟ್ಟಗಂಬಳಿ ಹೊಚ್ಚಬೇಕು, ಕಟ್ಟ ಮೀಸಲು ಹಿಡಿಯಬೇಕು ಬಿರಣ್ಣ. ಆಗಲಿ ಗುರುದೇವ. ಶಿವನ ಸುಂದರ ತರಿಸಬೇಕು, ಕೈಲಾಸದಿಂದ ಉಮಾದಿಗಳನ್ನು ತರಿಸಬೇಕು ಬಿರಣ್ಣ. ಆಗಲಿ ಗುರುದೇವ. ಅಂದರೆ ನಿನ್ನ ಹಬ್ಬಕ್ಕೆ ಬರುತ್ತೇನೆ ಬಿರಣ್ಣ. ಹೇಳು ಗುರುನಾಥ. ಬಿರಣ್ಣ ನಿನ್ನ ಸುರತ್ತಿಗೆ ಹೊಟ್ಟ ಹಂಬಳಿ ತರುತ್ತೇನೆ, ಕಟ್ಟ ಮೀಸಲು ಹಿಡಿಯುತ್ತೇನೆ. ಹೌದು ಬಿರಣ್ಣ. ಶಿವನ ಸದರು ತರಿಸುತ್ತೇನೆ, ಕೈಲಾಸದಿಂದ ಹಿಮಾಲಯವನ್ನು ತರಿಸುತ್ತೇನೆ ಗುರುದೇವ. ಹೌದು ಬಿರಣ್ಣ. ನನ್ನ ಅಕ್ಕ ಬೇಡಿಕೊಂಡ ಹರಿಕೆ ಮುಟ್ಟಿಸುವುದಕ್ಕ ನೀನು ಬೆಳ್ಳಗಿರಿಗೆ ಮಾಡಿ ಬರಬೇಕು ಗುರುದೇವ. ನಡೆ ಬಿರಣ್ಣ ಹೋಗೋಣ. ನಡುಗುರುನಾಥ ಹೋಗೋಣ. ಯಾವ ನನ್ನ ಅಕ್ಕ ಜಗದಾದಿ ಜಗತ್ತು ರೇವಣ ಸಿಕ್ಕರು ಪಟ್ಟದ ಪರಮಾನಂದರು ನನ್ನ ಅಕ್ಕ ಬೇಡಿಕೊಂಡ ಹರಿಕೆ ಮುಟ್ಟಿಸುವುದಕ್ಕ ಬೆಳ್ಳಗಿರಿಗೆ ಮಾಡಿ ಬರಕತ್ತಾರ. ಆ ಬರುವಂತ ಸಂದರ್ಭದೊಳಗೆ ರೇವಣ ಸಿಕ್ಕರ ಹತ್ತಿರ ಹೋದ ಎಂತ ಕಾಲಿನ ಜೋಡಿದ ಆ ಚುಕ್ಕಿಗೆಯನ್ನು ತಗೊಂಡು ಭಿಕ್ಷೆಯನ್ನು ಬೇಡುತ್ತೇವೆ ಹರಿವಿಗಿರಿಗೆ ಬರ್ತಾರ. ನಿಮ್ಮ ಬಳಿ ಭಕ್ತಿ ಮತ್ತೆ ಕಣ್ಣಿಗೆ ಗುರುನಾಥ ಜೋಡಿ ನೀಡಿ ಬೇರೆ ಮಾಯಮಿಗಳು ಕೊಟ್ಟುವುದು, ಬಿಸುವುದು, ಮಜ್ಜಿಗೆ ಮಾಡುವುದು, ತಮ್ಮನ ಮೇಲೆ ಯಾವ ತರನಾಗಿ ವರ್ಣನೆ ಮಾಡಿ ಹಾಡುವಂತ ಕಾರ್ಯಕ್ರಮ ಬಹಳ ಸುಂದರವಾದ ಕಾರ್ಯಕ್ರಮ. ಒಂದರ ದೈವಾನಿ ಶಾಂತಿ ಕುತ್ಕೊಂಡು ಭಕ್ತಿ ಕಾರ್ಯಕ್ರಮ ಜೋಡಿಗೆ ನೀಡಬೇಕಾಗುತ್ತ ಮರೆಯುವಂತು. ಸಭಾ ಬಹಳ ಶಾಂತತೆ ಕಾಪಾಡಬೇಕು. 3 ದಿನದಿಂದ ಇಲ್ಲಿ ಸಂಜೆ ಹೊಡಿತಾನೆ ಬಹಳ
ಅವನು ಇವನೇನ ಸುಂದರವಾದಂತಹ ಬಹಳ ಶಾಂತದಿಂದ ಇಲ್ಲಿ ತನಕ ಸಾಗಿ ಬಂತು. ಈ ಸಂತ ಜಗದ್ಗುರು ರೇವಣಸಿದ್ಧ ತನ್ನ ಲಿಂಗ ಬೇರಣ್ಣ ದೇವರ ಮನೆಗೆ ತನ್ನ ಜೋಳಿಗೆಯನ್ನು ತೋರು ಹುಟ್ಟಿದ್ದಾನೆ. ಎಲ್ಲಾ ಭಕ್ತರಿಗಳು ಬಹಳ ಕಠಿಣ ಮಾಡಾರೆ ತಮ್ಮ ಇದ್ದಾನೆ ಅಂತ ತಾನೇ ಬರ್ತಾರೆ. ಅವರು ಇದ್ದಟ್ಟು ಬೇಡಿಗೆ ನಾವು ವೃಕ್ಷ ನೀಡಬೇಕಂತ ಏನಾದ್ರು ಕೇಳ್ಕೊಳ್ತೀವಿ. ಏ ಬಾಬಾ ಸರಿ ಕಟ್ಕೊಂಡ್ಲನಾ ಐದಾದ್ರದ್ದು ಹಾಕ್ಬೇಡ್ರಿ 100 ಹಾಕ್ರಿ ಯಾಕ ಎಲ್ಲೋ ಅಂತ ಹಲೋ 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 ಸಭಾ ಶಾಸಕನ ಕಾಲದಲ್ಲಿ ಹಲೋ ಹಲೋ ಯಾಕಪ್ಪ ಅಂತಂದ್ರ ರೇವಣ ಸಿದ್ದೇಶ್ವರ ಒಂದ ಹಟವಾದಿ ಸಿದ್ದೇಶ್ವರ ಒಂದ ಜಾತ್ರೆ ಹಟವಲ್ಲಿ ರೇವಣ ಸಿದ್ದೇಶ್ವರ ಒಂದ ಜಾತ್ರೆ ಬಹಳ 5 ರಿಂದ 10 ಬಹಳ ಒಂದು ಅದ್ಭುತವಾಗಿ ಬಹಳ ಭಕ್ತಿಯಿಂದ ಇಲ್ಲಿವರೆಗೂ ಸಾಗಿ ಬಂದೈತಿ. ಎಲ್ಲಾ ಭಕ್ತರಿಗಳು ಕೂಡ ಸ್ವಲ್ಪ ಕಾಡಿ ಮೈಕಿನ ಕಡೆ ನಕ್ಷತ್ರ ಕೈಗೊಳ್ಳಲು ಮಾಡ್ತೇವೆ. ಕೇಳ್ಕೋದೇನಪ್ಪ ಅಂತಂದ್ರ ಈ ಸಾಮಾನ್ಯ ಒಂದು ನಿಗಮತರ ಸಂಘದ ವತಿಯಿಂದ ನಾವು ಎಲ್ಲರ ಒಂದು ಗುರು ಹಿರಿಯರಿಗೆ ಸುತ್ತಮುತ್ತ ಬಂದಂತ ಭಕ್ತಾದಿಗಳಿಗೆ ಏನಂತವಾಗಿ ಕೇಳ್ಕೋದೇನಪ್ಪ ಅಂತಂದ್ರ ಮೂಡಲದಿಂದ ಇಲ್ಲಿವರೆಗೂ ನಾವು ಬಹಳ ಚಂದ ಸಾಗಿ ಬಂದೈತಿ. ಯಾಕಪ್ಪ ಅಂತಂದ್ರ ಸ್ವಲ್ಪ ಏನೇ ಒಂದು ಆಗಿತ್ತಲ್ಲ ತಂದ್ರಿ ಕಡೆ ಲಕ್ಷ್ಯ ಕೊಳ್ಳಾರ್ದಲ್ಲಿ ಎಲ್ಲಾನು ನಮ್ಮಂತ ತಿಳ್ಕೊಂಡು ನಮ್ಮದಂತದ್ದು ಇವತ್ತ ಏನೋ ಒಂದು ಭಾಗವಹಿಸಲಾರ್ದೇನೆ ಒಂದು ಭಕ್ತಿ ಒಳಗ ಗುರುವಿನ ಮೇಲೆ ಹಂಬಲ ನಿಂತು ಆ ಭಂಡಾರನ ಬಯಲು ಮಾಡ್ಕೊಂಡು ಎಲ್ಲರೂ ಶಾಂತತನ ಕಾಪಾಡಬೇಕು.
ಯಾವ